ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಮೊದಲನೇದಾಗಿ ಕಿರಣ್ ಕ್ರೇಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವೇನಾದ್ರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಆನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಆನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆದಂಥ ವಿಲ್ಮಾ ವಿನ್ಸೆಂಟ್ ಮತ್ತು ವಿನಯ್ ಅವರು ಒಂದು ವಿಡಿಯೋ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿರೋದು ಏನಂದರೆ, ಯಾವ ಥರ ಟ್ರಾಫಿಕ್ನಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ನಲ್ಲಿ ಯಾವ ಥರ ನಾವು ABC ಯೂಸ್ ಮಾಡಬೇಕು, ಕ್ಲಚ್ನಲ್ಲಿ ಯಾವ ಥರ ಬಿಡಬೇಕು ಮತ್ತು ಯಾವ ಥರ ಆಪ್ರೇಟ್ ಮಾಡಬೇಕು ಅಂದ್ಬಿಟ್ಟು ವಿಡಿಯೋ ಮಾಡಿ ಮತ್ತು ಕಮೆಂಟ್ಸ್ ಮಾಡಿದ್ರು. ಸೊ ನಾನು ಇವತ್ತಿನ ನೋಡಿದಲ್ಲಿ ಯಾವ ಥರ ಬಂಪರ್ ಟು ಬಂಪರ್ ಟ್ರಾಫಿಕ್ನಲ್ಲಿ ಯಾವ ಥರ ನಾವು ಕ್ಲಚ್ನ ಯೂಸ್ ಮಾಡಬೇಕಾಗುತ್ತೆ ಮತ್ತು ಸಿಗ್ನಲ್ ನಿಂತ್ಕೊಂಡು ಮೂವ್ ಮಾಡ್ತಿರುವಾಗಲ್ಲ ಯಾವ ಥರ ಕ್ಲಚ್ನ ಯೂಸ್ ಮಾಡಬೇಕು ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ತಿಳಿಸ್ಕೊಡ್ತೀನಿ. ಬಿಗಿನರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಡಿಯೋನ ಮಾಡಿದಾಗ ಮಿಸ್ ಮಾಡಿ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಸ್ನೇಹಿತರೆ, ನಾನಿವತ್ತು ಬಂಪರ್ ಟು ಬಂಪರ್ ಟ್ರಾಫಿಕ್ನಲ್ಲಿ ಯಾವ ಥರ ನಿಮ್ಮ ಗಾಡಿನ ಆಫ್ ಮಾಡ್ಕೊಂಡಂಗೆ ಮತ್ತು ಯಾವ ಥರ ಫ್ರಂಟ್ ಜಡ್ಜ್ಮೆಂಟ್ ಎಲ್ಲ ಮಾಡಿಕೊಂಡು ಕಾರ್ನ ಮೂವ್ ಮಾಡಬೇಕು ಆಫ್ ಮಾಡ್ಕೊಂಡಂಗೆ ಅಂತ ತಿಳಿಸ್ಕೊಡ್ತೀನಿ. ಯಾಕಂದರೆ ಬಿಗಿನರ್ಸ್ಗಳು ನೀವು ನೋಡಿರ್ತೀರ ಟ್ರಾಫಿಕಲ್ಲೆಲ್ಲ ಕಾರ್ನ ಆಫ್ ಮಾಡ್ಕೊತಾ ಇರ್ತಾರೆ. ಯಾಕಂದರೆ ಅವರು ಕರೆಕ್ಟಾಗಿ ಅವರಿಗೆ ABC ಆಪ್ರೇಟ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಈ ಥರ ಬಂಪರ್ ಟು ಬಂಪರ್ ಟ್ರಾಫಿಕ್ಗಳಲ್ಲಿ ನಾವು ಈ ಕ್ಲಚ್ ಮತ್ತು ಬ್ರೇಕ್ ಎಲ್ಲ ಕರೆಕ್ಟಾಗಿ ನಾವು ಆಪ್ರೇಟ್ ಮಾಡಬೇಕು, ಇಲ್ಲಾಂದರೆ ಗಾಡಿ ಆಫ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ಕರೆಕ್ಟಾಗಿ ABC ಎಲ್ಲ ಆಪ್ರೇಟ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಎರಡು ರೀಸನ್ ಇಂದ ಅವರು ಗಾಡಿನ ಆಫ್ ಮಾಡ್ಕೊಂತಾರೆ. ಪರ್ಟಿಕ್ಯುಲರ್ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಈಗ ನಾನು ಟ್ರಾಫಿಕ್ ಇಲ್ದಿರೋ ಕಡೆ ಫಸ್ಟ್ ನಾನು ಯಾವ್ದು ಎರಡು ರೀಸನ್ ನಂಬರ್ ಫಸ್ಟ್ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಟ್ರಾಫಿಕ್ ಅಲ್ಲಿ ಹೋಗಿ ನಾನು ಈ ತರ ಗಾಡಿಯೆಲ್ಲ ಆಫ್ ಮಾಡಿ ಇದು ಮಾಡಕ್ ಹೋದ್ರೆ ಹಿಂದ್ಗಡೆ ಬರ್ತಿರೋರಿಗೆಲ್ಲ ತೊಂದರೆ ಆಗುತ್ತೆ ಮತ್ತೆ ಆರ್ನೆಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಈ ಟ್ರಾಫಿಕ್ ಇಲ್ದಿರೋ ಕಡೆ ಫಸ್ಟ್ ನಾನು ಯಾವ ಎರಡು ರೀಸನ್ ಇಂದ ಗಾಡಿನ ಆಫ್ ಮಾಡ್ಕೊಂತಾರೆ ಮತ್ತೆ ಆ ಥರ ಆಫ್ ಮಾಡ್ಕೊಂಡಾಗ ಯಾವ ಥರ ಮೂವ್ ಮಾಡೋದು ಫಸ್ಟ್ ತಿಳಿಸ್ಕೊಡ್ತೀನಿ. ಆಮೇಲೆ ನಾನು ಟ್ರಾಫಿಕ್ ಇರೋ ಕಡೆ ಆಫ್ ಮಾಡ್ಕೊಂಡಾಗ ನಾನು ಗಾಡಿನ ಮೂವ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟ್ ಮೊದಲನೇ ರೀಸನ್ ಬಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂದರೆ ನೋಡಿ, ಗಾಡಿನ ಈಗ ಸ್ಟಾರ್ಟ್ ಮಾಡಿದ್ದೀನಿ, ಕಂಪ್ಯೂಟರ್ ಕ್ಲಚ್ ಅಪ್ಲೈ ಮಾಡ್ಕೊಂಡೆ, ಈಗ ಫಸ್ಟ್ ಗಾಡಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಓಕೆನಾ, ಹ್ಯಾಂಡ್ ಬ್ರೇಕ್ ಇಳಿಸೋದಕ್ಕೆ ಮುಂಚೆ ಲೆಗ್ ಬ್ರೇಕ್ ಕಾಲಿಕ್ಬೇಕು, ಇಲ್ಲ ಗಾಡಿ ಹಿಂದೆ ಮುಂದೆ ಹೋಗ್ತಾರೆ ನೋಡಿ. ಹ್ಯಾಂಡ್ ಬ್ರೇಕ್ ಇಳಿಸಿದೆ, ಅವ್ರೇನು ಮಾಡ್ತಾರೆ ಅಂದರೆ ಸಡನ್ ಒಂದ್ಸಲ ಈ ಥರ ಕ್ಲಚ್ ಬಿಟ್ಬಿಡ್ತಾರೆ. ಈ ಥರ ಕ್ಲಚ್ ಬಿಟ್ಟ ತಕ್ಷಣ ಏನಾಗ್ತಾನೆ ಗಾಡಿ ಒಂದು ಸಲ ಈ ಥರ ಜರ್ಕೊಡ್ದು ಆಫ್ ಆಗ್ಬಿಡುತ್ತೆ. ಇದೊಂದು ಮಿಸ್ಟೇಕಿಂದ ಗಾಡಿನ ಆಫ್ ಮಾಡ್ಕೊಂತಾರೆ. ಅವಾಗ ಹಿಂದ್ಗಡೆ ಬರ್ತಿದ್ದವರು ಟಚ್ ಮಾಡೋ ಚಾನ್ಸ್ ಇರುತ್ತೆ ಅಥವಾ ಬೈಕ್ ಹೊಣೋದು ಆನ್ ಮಾಡಿದ್ವಿ ಎಲ್ಲ ಮಾಡ್ತಾರೆ. ಓಕೆನಾ, ಈ ಥರ ಆಫ್ ಮಾಡ್ಕೊಂಡಂಗೆ ಈ ಥರ ಮೂವ್ ಮಾಡಬೇಕು ಅಂದರೆ ನೋಡಿ. ಈಗ ಮತ್ತೆ ನಾನು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಕಂಪ್ಯೂಟರ್ ಕ್ಲಚ್ ಅಪ್ಲೈ ಮಾಡ್ಕೊಂಡೆ, ಈಗ ನೋಡಿ ಲೆಗ್ ಬ್ರೇಕ್ ಕಾಲಿಕ್ಕೆ ಫಸ್ಟ್ ಗೇರಲ್ಲಿ ಇದೆ. ಏನು ಮಾಡಬೇಕು ಅಂದರೆ ನೀವು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ನೀವು ಕ್ಲಚ್ ಬಿಡುವಾಗ ನಾನು ಒಂದು ಸಲ ಈ ಥರ ಬಿಟ್ಟು ಅಂತಾರೆ ನಿಮಗೆ, ಒಂದು ಸಲ 5, 6 ಈ ಥರ ಬಿಟ್ಟು ಅಂದರೆ ನಿಮಗೆ ಗಾಡಿ ಆಫ್ ಆಗೋ ಚಾನ್ಸ್ ಇರುತ್ತೆ. ಅಥವಾ ಒಂದು ಸಲ 10 ಫುಲ್ ಬಿಟ್ಬಿಟ್ರೆ 10. ಓಕೆನಾ, 0 ಇಂದ ಕೌಂಟ್ ಮಾಡ್ಕೊಂಡ್ರೆ ಬಿಡ್ತಾ ಬಂದರೆ 1, 2, 3, 4, 5 ಅಂತ ಬಿಡ್ತಾ ಬಂದರೆ ಒಂದು ಸಲ 7, 8 ಅಥವಾ 10, ಒಂದು ಸಲ ಕಂಪ್ಲೀಟ್ ಬಿಟ್ಟರೆ 10. ಈ ಥರ ಬಿಟ್ಟ ತಕ್ಷಣ ಏನಾಗುತ್ತೆ ಅಂದರೆ ಗಾಡಿ ಆಫ್ ಆಗುತ್ತೆ. ನೀವೇನು ಮಾಡಬೇಕು ಬಿಡ್ಬೇಕಂದ್ರೆ ನೋಡಿ, ಆಫ್ ಕ್ಲಚ್ ಬಂದರೆ 5, ಈಗ ಥರ ಬಿಡ್ಬೇಕಾದ್ರೆ 1, 2, 3, 4, 5 ನೋಡಿ. ಈಗ ಆಫ್ ಕ್ಲಚ್, ಈಗ ಗಾಡಿ ವೈಬ್ರೇಟ್ ಆಗ್ತಿದೆ, ಈ ಬ್ರೇಕ್ ಮೇಲೆ ಕಾದ ತಕ್ಷಣ ಮೂವ್ ಆಗುತ್ತೆ. ಈ ಥರ 5 ಈ ಥರ ನಿಧಾನಕ್ಕೆ 1, 2, 3, 4, 5 ಅಂತ ನಿಧಾನಕ್ಕೆ ಈ ಥರ ಬಿಟ್ಕೊಂಬಂದ ತಕ್ಷಣ ನೋಡಿ ಈಗ 5 ಅಂತ ಈಗ ಗಾಡಿ ಮೂವ್ ಆಗ್ತಿದೆ. ಈ ಥರ ಬಿಟ್ಟರೆ ಏನಾಗಲ್ಲ. ನೋಡಿದ್ಮೇಲೆ 6, 7, 8, 9, 10 ನೋಡಿ ಕಂಪ್ಲೀಟ್ ಬಿಟ್ಟೆ ಈಗ ಗಾಡಿ ಮೂವ್ ಆಗ್ತಿದೆ. ನೀವು ಆಮೇಲೆ ಎಕ್ಸಲೇಟರ್ ಕೊಡ್ಬೋದು, ಆಮೇಲೆ ಎಕ್ಸಲೇಟರ್ ಕೊಡ್ಬೋದು, ಆಮೇಲೆ ಕ್ಲಚ್ ಅಪ್ಲೈ ಮಾಡ್ಕೊಂಬಿಟ್ಟು ಸೆಕೆಂಡ್ ಗೇರ್ಗೆಲ್ಲ ಶಿಫ್ಟ್ ಮಾಡ್ಕೊಂಡು ಈ ಥರ ನೀರಲ್ಲಿ ಕೂಡ ಈ ಥರ ನಿಧಾನ ಕ್ಲಚ್ ಬಿಟ್ಬಿಟ್ಟು ಎಕ್ಸಲೇಟರ್ ಎಲ್ಲ ಕೊಡ್ಬೋದು. ಈ ಥರ ಬಿಟ್ಟರೆ ನಿಮ್ಮ ಗಾಡಿ ಯಾವುದೇ ಕಾರಣಕ್ಕೂ ಆಫ್ ಆಗಲ್ಲ. ಈ ಥರ ನೀವು ಒಂದೇ ಸಲ ಬಿಡಬಾರ್ದು. ಈ ಥರ 1, 2, 3, 4, 5 ಅಂತ ನಿಧಾನಕ್ಕೆ ಕ್ಲಚ್ ಬಿಡಬೇಕು. ಇವಾಗ ಈ ಥರ ಬಿಟ್ಟರೆ ನಿಮ್ಮ ಗಾಡಿ ಯಾವುದೇ ಕಾರಣಕ್ಕೂ ಆಫ್ ಆಗಲ್ಲ. ಓಕೆನಾ, ಇದೊಂದು ಕಾರಣ ಗಾಡಿ ಆಫ್ ಆಗಲಿಕ್ಕೆ. ಮತ್ತು ಎರಡನೇ ರೀಸನ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ, ಈಗ ನೋಡಿ ಗಾಡಿನ ಮೂವ್ ಮಾಡ್ಕೊಂಡು ಹೋಗ್ತಿರ್ತೀರಾ, ಈಗ ಮುನ್ಗಡೆ ಗಾಡಿಯವರು ನಿಲ್ಸಿದವ್ರು ಮೂವ್ ಮಾಡ್ತಾರೆ, ನೀವೇ ಮಾಡ್ತೀರಾ ಕ್ಲಚ್ಚನ್ನು ಕರೆಕ್ಟಾಗಿ ಬಿಟ್ಬಿಡ್ತೀರಾ ನೋಡಿ. ಕರೆಕ್ಟಾಗಿ ಈ ಥರ ನಿಧಾನಕ್ಕೆ ಬಿಡ್ತೀರಾ, ಕ್ಲಚ್ ನಿಧಾನಕ್ಕೆ ಈ ಥರ ಮೂವ್ ಆಗ್ತಿರುತ್ತೆ. ನೆಕ್ಸ್ಟ್ ಇನ್ನೊಂದು ಗಾಡಿ ಮುನ್ಗಡೆ ಗಾಡಿ ಹೋಗ್ತಿದ್ದವರು ಸಣ್ಣ ಸ್ಲೋ ಮಾಡಿದ ತಕ್ಷಣ ಏನು ಮಾಡ್ತೀರಾ ಅಂದರೆ ನೋಡಿ, ಫಸ್ಟ್ ಸಡನ್ ಬ್ರೇಕ್ ಅಪ್ಲೈ ಮಾಡ್ಬಿಡ್ತೀರಾ ಅಷ್ಟೇ. ಈ ಥರ ನೋಡಿ, ಈಗ ಗಾಡಿ ಆಫ್ ಆಯಿತು. ಇದೊಂದು ಕಾರಣಕ್ಕೂ ಕೂಡ ನಿಮ್ಮ ಗಾಡಿ ಈ ಥರ ಆಫ್ ಆಗುತ್ತೆ ನೋಡಿ. ಇಗ್ಲಿಷನ್ ಲೇಟ್ ಆಯ್ತು ಅಂದರೆ ಗಾಡಿ ಆಫ್ ಆಯಿತು. ಇದೊಂದು ಕಾರಣಕ್ಕೂ ಕೂಡ ನಿಮ್ಮ ಗಾಡಿ ಆಫ್ ಆಗುತ್ತೆ. ನೀವು ಕರೆಕ್ಟಾಗಿ ಕ್ಲಚ್ ಬಿಟ್ಟರು ಕೂಡ ಫಸ್ಟ್ ಕ್ಲಚ್ ಅಪ್ಲೈ ಮಾಡಿದ್ರೆ ನೀವು ಬ್ರೇಕ್ ಅಪ್ಲೈ ಮಾಡ್ತಾರೆ ಗಾಡಿ ಆಫ್ ಆಗುತ್ತೆ. ಓಕೆನಾ, ನೋಡಿ ನಾನೀಗ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡಿ ಮತ್ತೆ ತೋರಿಸ್ತೀನಿ ನೋಡಿ. ಈಗ ಮತ್ತೆ ನಾನು ಗಾಡಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಗಾಡಿ ಸ್ಟಾರ್ಟ್ ಮಾಡಿದೆ, ಈಗ ಫಸ್ಟ್ ಗೇರಲ್ಲಿ ಇದೆ. ಏನು ಮಾಡಬೇಕು ಅಂದರೆ ಈಗ ಮೂವ್ ಆಗ್ತಿರ್ತೀರ, ಹಿಂಗೆ ಕರೆಕ್ಟನ್ನ ಕ್ಲಚ್ಚನ್ನು ಕರೆಕ್ಟಾಗಿ ಬಿಟ್ಬಿಡ್ತೀರಾ ನೋಡಿ. ಗಾಡಿ ಆಫ್ ಮಾಡ್ಕೊಂಡಂಗೆ ಮೂವ್ ಮಾಡ್ತಿರ್ತೀರಾ. ಮುನ್ಗಡೆ ಗಾಡಿ ಅವ್ರು ಏನಾದ್ರು ಸ್ಟಾಪ್ ಮಾಡೋದು ತಕ್ಷಣ ಮಾಡಬೇಕು. ಫಸ್ಟು ಕ್ಲಚ್ ಅಪ್ಲೈ ಮಾಡ್ಕೊಂಡ್ಮೇಲೆ ಬ್ರೇಕ್ ಅಪ್ಲೈ ಮಾಡಬೇಕು ನೋಡಿ. ಗಾಡಿ ಈಗ ಆಫ್ ಆಗಲಿಲ್ಲ. ಈ ಥರ ಮಾಡಿದ್ರೆ ನೋಡಿ, ಇಗ್ಲೇಷನ್ ಲೇಟ್ ಆಗಲಿಲ್ಲ ಅಂದರೆ ಗಾಡಿ ಆಫ್ ಆಗಿಲ್ಲ. ಯಾವುದೇ ಕಾರಣಕ್ಕೂ ಗಾಡಿ ಆಫ್ ಆಗಲ್ಲ. ನೀವೇನಾದ್ರು ಫಸ್ಟ್ ಏನಾದ್ರು ಬ್ರೇಕ್ ಅಪ್ಲೈ ಮಾಡಿದ್ರು ಅಂದರೆ ಗಾಡಿ ಆಫ್ ಆಗ್ಬಿಡುತ್ತೆ. ನೀವು ಈ ಥರ ಸ್ಲೋ ಆಗಿ ಹೋಗ್ತಿದ್ದಾಗ ಫಸ್ಟು ಕ್ಲಚ್ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಬ್ರೇಕ್ನ ಅಪ್ಲೈ ಮಾಡಬೇಕು. ಇವೆರಡು ಈ ಥರ ಅಪ್ಲೈ ಮಾಡಿದ್ರೆ ನಿಮ್ಮ ಗಾಡಿ ಯಾವುದೇ ಕಾರಣಕ್ಕೂ ಆಫ್ ಆಗಲ್ಲ. ನೀವು ಹಿಂದ್ಗಡೆ ಅವರು ತೊಂದರೆ ಆಗಲ್ಲ, ಅವರು ಕೂಡ ನಿಮಗೆ ಬೈಯಲ್ಲ. ನೀವು ಆರಾಮಾಗಿ ಕಾಮಾಗಿ ಗಾಡಿನ ಡ್ರೈವ್ ಮಾಡ್ಬೋದು. ಓಕೆ, ನಾನೀಗ ಟ್ರಾಫಿಕಲ್ಲಿ ಈಗ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಯಾವ ಥರ ಮೂವ್ ಮಾಡೋದು ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ. ಅಲ್ಲಿ ಗಾಡಿ ಎಲ್ಲ ಆಫ್ ಮಾಡೋಕೆ ಹೋಗಲ್ಲ. ಅದಕ್ಕೋಸ್ಕರ ಇವೆಲ್ಲ ತಿಳಿಸಿದ್ದೀನಿ. ವಿಡಿಯೋ ಲೆಂತ್ ಆಯಿತು ಅಂದರೆ ಪಾರ್ಟ್ 1 ಪಾರ್ಟ್ 2 ಮಾಡ್ತೀನಿ. ಇಲ್ಲ ಲೆಂತ್ ಆಗಿಲ್ಲ ಅಂದರೆ ಒಂದೇ ವಿಡಿಯೋದಲ್ಲಿ ಮುಗಿಸ್ತೀನಿ ನೋಡಿ. ಈಗ ನಾನು ಟ್ರಾಫಿಕಲ್ಲಿ ಈಗ ಮೂವ್ ಮಾಡ್ತೀನಿ ನೋಡಿ. ಮುಂದ್ಗಡೆ ಕಾಣಿಸ್ತಾ ಇರ್ಬೋದು ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ, ತುಂಬಾ ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ. ಈಗ ಅಲ್ಲಿ ನಾನು ಡ್ರೈವಿಂಗ್ನ ಮಾಡಿ ನಿಮ್ಗೆ ಯಾವ ಥರ ABC ಎಲ್ಲ ಆಪ್ರೇಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈಗ ನಾನು ಫಸ್ಟು ಲೆಗ್ ಬ್ರೇಕ್ ಮೇಲೆ ಕಾಲಿಡ್ತಾ ಇದ್ದೀನಿ, ಹ್ಯಾಂಡ್ ಬ್ರೇಕ್ ಇಳಿಸ್ತಾ ಇದ್ದೀನಿ. ಓಕೆನಾ, ಹ್ಯಾಂಡ್ ಬ್ರೇಕ್ ಇಳಿಸಿದೆ. ಈಗ ಆಮೇಲೆ 4 ಇಂಡಿಕೇಟರ್ ಆಫ್ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಗೇರ್ಗೆ ಹಾಕ್ತಾ ಇದ್ದೀನಿ. ಓಕೆನಾ, ಫಸ್ಟ್ ಗೇರಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಗೇರ್ ಹಾಕ್ಬಿಟ್ಟು ನೋಡಿ, ಈಗ
ನೋಡಿ ಆಫ್ ಕ್ಲಚ್ ಮಾಡ್ಕೊತಾ ನೋಡಿ ನಿಧಾನ ಕ್ಲಚ್ ಬಿಡ್ತಾ ಇದ್ದೀನಿ. ಈಗ ಗಾಡಿ ಮೂವ್ ಆಗ್ತಿದೆ. ಈಗ ರೈಟ್ ಸೈಡ್ ಇಂಡಿಕೇಟರ್ ಹಾಕೊಂಡು ನಾನು ರೈಟ್ ಸೈಡ್ ಶಿಫ್ಟ್ ಆಗ್ತೀನಿ. ನೋಡಿ ಕ್ಲಚ್ ಬಿಟ್ಟೆ ಕಂಪ್ಲೀಟ್ ಈಗ ಮೂವ್ ಆಗ್ತಾ ಇದೆ. ಯಾಕೆಂದರೆ ರೈಟ್ ಸೈಡಲ್ಲಿ ಮಿರರ್ ನೋಡ್ತಾ ಇದ್ದೀನಿ, ಯಾರು ಬರ್ತಾಯಿಲ್ಲ. ಮಿರರ್ನ ಒಬ್ಸರ್ವ್ ಮಾಡಲೇಬೇಕು ನೀವು. ಪ್ರತಿ 1 ನಿಮಿಷಕ್ಕೆ ಮಿನಿಮಮ್ ನೀವು 10-15 ಸಲ ಒಬ್ಸರ್ವ್ ಮಾಡಲೇಬೇಕು. ಇಲ್ಲಾಂದರೆ ನಿಮಗೆ ಸಿಟಿನಲ್ಲಿ ಸೇಫ್ಟಿಯಾಗಿ ಡ್ರೈವ್ ಮಾಡೋಕ್ಕಾಗಲ್ಲ. 3 ಮಿರರ್ನ ಒಬ್ಸರ್ವ್ ಮಾಡಬೇಕು. ಲೆಫ್ಟ್ ಸೈಡ್ ಒಬ್ಸರ್ವ್ ಮಾಡಬೇಕು. ನೋಡಿ ನಾನು ಕಂಪ್ಯೂಟರ್ ರೈಟ್ ಸೈಡ್ಗೆ ಬಂದೆ ಈಗ. ಯಾಕಂದರೆ ರೈಟ್ ಸೈಡ್ನ ನಾನು ಲೆಫ್ಟ್ ಸೈಡ್ 2 ವೀಲರ್ ಎಲ್ಲ ಹೋಗ್ತಿರ್ತಾರೆ ಅಥವಾ ಗಾಡಿ ನಿಂತಿರೋದಕ್ಕೆ ರೈಟ್ ಸೈಡ್ ಬಂದೆ. ನೋಡಿ ಈಗ ಸ್ಲೋ ಮಾಡ್ಕೋಬೇಕು. ಮುಂದ್ಗಡೆ ಗಾಡಿ ನಿಲ್ಸಿದ್ರು ಸ್ಲೋ ಮಾಡ್ಕೋಬೇಕು. ಈಗ ಫ್ರಂಟ್ ಸೈಡ್ ಜಡ್ಮೆಂಟ್ ಯಾವ ಥರ ಮಾಡೋದು ಅಂದರೆ ನಿಮಗೆ ನಾನು ಮಧ್ಯಾಹ್ನ ವೀಡಿಯೋ ಮಾಡಿದ್ದೀನಿ, ನೋಡಿ ಅದು ನೋಡಿಲ್ಲ ನೋಡ್ಕೊಳ್ಳಿ. ನಿಮಗೆ ಈಗ ಮುಂದ್ಗಡೆ ಕಾರ್ದು ವೀಲಿ ಕರೆಕ್ಟಾಗಿ ಈಗ ವಿಂಡ್ಶೀಲ್ಡ್ ಸ್ಟಾರ್ಟಿಂಗ್ ಪಾಯಿಂಟ್ ಮ್ಯಾಚ್ ಮಾಡಿದ್ರೆ ನಿಮ್ಗೆ ಮಿನಿಮಮ್ ಅಂದರೂ ಅಲ್ಲಿ ಒಂದು ಆಟೋ ನಿಂತ್ಕೊಂಡಷ್ಟು ಜಾಗ ಅಂದರೆ ಮಿನಿಮಮ್ ನಿಮಗೆ 5 ಫೀಟ್ ಅಂತೂ ಗ್ಯಾಪ್ ಸಿಗುತ್ತೆ. ಓಕೆನಾ? ಅಷ್ಟು ನಿಲ್ಲಿಸ್ಕೊಂಡ್ರೆ ಈಗ ಕೆಲವೊಂದು ಸಲ ಅಷ್ಟು ನಿಲ್ಲಿಸ್ಕೊಂಡ್ರೆ ಮಧ್ಯೆ ಯಾರೋ ಒಂದು ಆಟೋದವ್ರು ಬಂದು ನಿಲ್ಲಿಸ್ಕೊಂಡ್ಬೋದು ಅಥವಾ ಇದಾಗ್ಬೋದು. ಅಷ್ಟೊಂದು ನೀವು ಈ ಥರ ಬಂಪು ಟ್ರಾಫಿಕಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ನಂಬರ್ ಪ್ಲೇಟ್ ತನಕ ಮ್ಯಾಚ್ ಬಂದು ನಿಲ್ಲಿಸ್ಕೊಂಡ್ರೆ ಸಾಕಾಗುತ್ತೆ. ಅವಾಗ ನಿಮಗೆ ಒಂದು 3 ಫೀಟ್ ಅಂತೂ ಗ್ಯಾಪ್ ಬಂದೇ ಬರುತ್ತೆ. ನೋಡಿ ಈಗ ಒಂದು ಮಿನಿಮಮ್ ಒಂದು ಆಟೋ ನಿಂತ್ಕೊಂಡಷ್ಟು ಜಾಗ ಇದೆ. ಬೇಕಾದ್ರೆ ನಿಲ್ಲಿಸ್ಕೊಳ್ಳಿ, ಇಷ್ಟು ನಿಲ್ಲಿಸ್ಕೊಳ್ಳಿ ಏನು ತೊಂದರೆ ಇಲ್ಲ. ನಿಮಗೆ ಹೊಸಬ್ರಿದ್ರೆ ಇಷ್ಟು ನಿಲ್ಲಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ. ಬಟ್ ಇನ್ನೂ ಗ್ಯಾಪ್ ಇರುತ್ತೆ. ಇನ್ನೊಂದು ಏನು ಬೇಕಾದ್ರೆ ನಂಬರ್ ಪ್ಲೇಟ್ ತನಕ ಮ್ಯಾಚ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ನೋಡಿ ಮುಂದ್ಗಡೆ ವ್ಯಾಲ್ಸ್ ನಾನು ಫಾಲೋ ಕಾರ್ ಹೋಗ್ತಿದ್ದೀನಿ. ಈಗ ನೋಡಿ ನಾನು ನಂಬರ್ ಪ್ಲೇಟ್ ತನಕ ಮ್ಯಾಚ್ ಮಾಡಿದೆ. ಈಗ ಕರೆಕ್ಟಾಗಿ ನಮಗೆ ಮಿನಿಮಮ್ ಅಂದರೆ ಇನ್ನೂ ನನಗೆ ಒಂದು 3 ಫೀಟ್ ಗ್ಯಾಪ್ ಇದೆ, ಏನು ತೊಂದರೆ ಇಲ್ಲ. ನಂಬರ್ ಪ್ಲೇಟ್ ಬಿಟ್ಟು ಮುಂದೆ ನಂಬರ್ ಪ್ಲೇಟ್ ತನಕ ಮ್ಯಾಚ್ ಮಾಡಿ ಸಾಕು. ಮ್ಯಾಕ್ಸಿಮಮ್ ಅಂದರೆ ನಿಂತ್ಕೊಳ್ಳಿ. ಅದಕ್ಕೆ ಮುಂದೆ ಹೋಗೋದ್ರೆ ನಿಮಗೆ ಟಚ್ ಆಗೋ ಚಾನ್ಸ್ ಜಾಸ್ತಿ. ಮುಂದಕ್ಕೆ ಹೋಗ್ಕೋಬೇಡಿ. ನೋಡಿ ಈಗ ಸೆಕೆಂಡ್ ಗೇರಲ್ಲಿ ಇದ್ದೀನಿ. ನೋಡಿ ಎಕ್ಸ್ಲೇಟರ್ ಕೊಡ್ತಾ ಇದ್ದೀನಿ. ನೋಡಿ ಈಗ ಕ್ಲಚ್ ಮೇಲೆ ನಾನು ಕಾಲು ತಗೊಂಡಿದ್ದೀನಿ. ಯಾಕೆಂದರೆ ಅದ್ರ ಮೇಲೆ ಕಾಲು ಇಟ್ಕೊಂಡು ಕುತ್ಕೊಂಡ್ರೆ ಮಿಸ್ ಆಗಿ ನೀವು ಪ್ರೆಸ್ ಆಗ್ಬೋದು. ಆವಾಗ ನಿಮಗೆ ಕ್ಲಚ್ ಮಾಡಿ ಬೇಗ ಸೌದೋಗ್ಬೋದು. ನೋಡಿ ಈಗ ಕ್ಲಚ್ ಅಪ್ಲೈ ಮಾಡ್ಕೊಂಡು ಥರ್ಡ್ ಗೇರ್ ಶಿಫ್ಟ್ ಮಾಡಿದೆ. ಈಗ ಕ್ಲಚ್ ನಿಧಾನಕ್ಕೆ ಬಿಟ್ಟು ಎಕ್ಸ್ಲೇಟರ್ನ ಕೊಡ್ತಾ ಇದ್ದೀನಿ. ಈಗ ಗಾಡಿ ಸ್ವಲ್ಪ ಮುಂದೆ ಸ್ಪೀಡಾಗಿ ಮೂವ್ ಆಗ್ತಿದೆ. ಹಂಗಾಗಿ ಸ್ಟೇರಿಂಗ್ ಎಷ್ಟು ಬೇಕು ಅಷ್ಟು ತಿರ್ಸ್ಬೇಕು. ಮಿರರ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. 3 ಮಿರರ್ನು ನೋಡ್ತಾ ಇದ್ದೀನಿ. ಯಾವ ಗಾಡಿ ಎಲ್ಲ ಅಬ್ಸರ್ವ್ ಮಾಡ್ತಿರ್ಬೇಕು. ನಮ್ಗೆ ಏನಾದ್ರು ಓವರ್ಟೇಕ್ ಮಾಡ್ಲಿಕ್ಕೆ ಬರ್ತಿದ್ದಾರಾ ಹೆಂಗೆ ಅಂತ ನೋಡಬೇಕು. ನೋಡಿ ಇಲ್ಲಿ ಸ್ವಲ್ಪ ಸ್ಲೋ ಆಯಿತು. ಈಗ ಒಂದು ಸ್ವಲ್ಪ ನಿಮ್ಮ ಮುಂದ್ಗಡೆ ಗಾಡಿದು ಯಾವ ಥರ ಗಾಡಿನ ಅಬ್ಸರ್ವ್ ಮಾಡ್ತಿರ್ಬೇಕು. ಅವರು ಹೆಂಗೆ ಹೋಗ್ತಿದ್ದಾರೆ, ಇಂಡಿಕೇಟರ್ ಹಾಕ್ತಿದ್ದಾರೆ ಅಥವಾ ಸ್ಲೋ ಮಾಡ್ತಿದ್ದಾರೆ, ಬ್ರೇಕ್ ಲೈಟ್ ಮೇಯ್ನ್ ನಾವು ಟೈಲ್ ಲ್ಯಾಂಪ್ನ ಅಬ್ಸರ್ವ್ ಮಾಡ್ತಾ ಇರಬೇಕಾಗುತ್ತೆ. ಆ ಲೈಟ್ ಮುಂದ್ಗಡೆ ಗಾಡಿ ಈಗ ಸ್ವಲ್ಪ ಬ್ರೇಕ್ ಹಾಕಿದ್ರು, ಅಲ್ಲಿ ಲೈಟ್ ಆನ್ ಆಯ್ತು. ಆ ಥರ ಲೈಟ್ಸ್ ಎಲ್ಲ ಅಬ್ಸರ್ವ್ ಮಾಡ್ತಿರ್ಬೇಕು. ನೋಡಿ ಈ ಥರ ಟ್ಯಾಂಕರ್ ಗಾಡಿ ಬರ್ತಿದ್ದೆ, ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ. ಈಗ ಅವ್ರಿಗೆ ನಮ್ಮ ಕಡೆ ಏನು ಬರ್ತಾ ಇಲ್ಲ. ಈಗ ಆನ್ ಮಾಡಿರ್ಬೇಕು ಒಂದ್ಸಲ ಒಂಥರ ಮೂವ್ ಆಗಿ. ನೋಡಿ ನನಗೆ ರೇಟ್ ತೊಗೋಬೇಕು. ಅದಕ್ಕೆ ಕಂಪ್ಯೂಟರ್ ರೇಟಿಗೆ ಬರ್ತೀನಿ. ನೋಡಿ ರೈಟ್ ಸೈಡ್ ಇಂಡಿಕೇಟರ್ ಮಿರರ್ ನೋಡ್ತಾ ಇದ್ದೀನಿ, ಯಾರೂ ಬರ್ತಾ ಇಲ್ಲ. ಇಂಡಿಕೇಟರ್ ಹಾಕೊಂಡು ಬಂದೆ. ನೋಡಿ ಈಗ ನಿಲ್ಸೋಕ್ಕೆ ಮುಂಚೆ ನಾನು ಕ್ಲಚ್ ಅಪ್ಲೈ ಮಾಡ್ಕೊಂಡು ಬ್ರೇಕ್ ಅಪ್ಲೈ ಮಾಡ್ಕೊಂಡು ನೋಡಿ ಈಗ ಗಾಡಿ ಆಫ್ ಆಗಿಲ್ಲ. ಇನ್ ಕೇಸ್ ನಾನೇನು ಅವಾಗಲೇ ತೋರಿಸ್ದಂಗೆ ಫಸ್ಟೇ ಬ್ರೇಕ್ ಅಪ್ಲೈ ಮಾಡಿದರೆ ಗಾಡಿ ಆಫ್ ಆಗಿಬಿಡ್ತಿತ್ತು. ನೋಡಿ ಈಗ ನ್ಯೂಟ್ರಲ್ ಮಾಡ್ತಾ ಇದ್ದೀನಿ. ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ಈಗ ಕಾಲು ತಗೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಸಿಗ್ನಲ್ಗಳೆಲ್ಲ ನೀವು ಆರಾಮಾಗಿ ಕಾಲು ತಗೊಂಡು ಕೂತ್ಕೋಬೋದು. ನೋಡಿ ನಾನು ಕರೆಕ್ಟಾಗಿ ಮುಂದ್ಗಡೆ ಕಾರಿಗೂ ನಾನು ನಂಬರ್ ಪ್ಲೇಟಿಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ನಿಲ್ಸ್ಕೊಂಡಿದ್ದೀನಿ. ಈಗ ಕರೆಕ್ಟಾಗಿ ಒಂದು 3 ಫೀಟ್ ಗ್ಯಾಪ್ ಇದೆ. ಮುಂದ್ಗಡೆ ಕಾರ್ಗೂ ನನಗೂ ಆರಾಮಾಗಿ ಒಂದು 3 ಫೀಟ್ ಆರಾಮಾಗಿ ಒಂದು 3 ಫೀಟ್ ಗ್ಯಾಪ್ ಇದೆ, ಏನು ತೊಂದರೆ ಇಲ್ಲ. ಆ ಥರ ನೀವು ನಂಬರ್ ಪ್ಲೇಟ್ ತನಕ ಮ್ಯಾಕ್ಸಿಮಮ್ ಹೋಗಿ ಒಂದು 3 ಫೀಟ್ ಗ್ಯಾಪು, ಓಕೆನಾ? ಅಷ್ಟು ಅದಕ್ಕೆ ಮೇಲೆ ಹೋಗಬೇಡಿ. ನೋಡಿ ಇನ್ನೂ ಸಿಗ್ನಲ್ ಬಿದ್ದಿಲ್ಲ. ನೋಡಿ ಗ್ಯಾಪ್ ಕೊಟ್ಟರೆ ಈ ಥರ ಕಂಪ್ಲೀಟಾಗಿ ಒಂದು 2 ವೀಲರ್ ನಿಂತ್ಕೊಂಡಷ್ಟು ಗ್ಯಾಪ್ ಕೊಡಿ. ಆರಾಮಾಗಿ ಏನು ಟಚ್ ಮಾಡಿ ಮಿರರ್ ಟಚ್ ಮಾಡಿ ನಿಂತ್ಕೊತಾರೆ. ಆಮೇಲೆ ನೀವೇನಾದ್ರು ಸ್ವಲ್ಪ ಟಚ್ ಗ್ಯಾಪ್ ಕೊಟ್ಟಿದ್ರೆ ಅವಾಗ ಅವರು ಹೋಗ್ಲಿಕ್ಕೆ ಹೋಗಿಬಿಟ್ಟು ನಿಮಗೆ ಮಿರರಿಗೆಲ್ಲ ಟಚ್ ಮಾಡ್ಕೊಂಡು ಹೋಗ್ಬೋದು, ಮುರ್ಕೊಂಡು ಹೋಗ್ಬೋದು. ಅದಕ್ಕೆ ನೋಡ್ಬಿಟ್ಟು ಒಂದು 2 ವೀಲರ್ ಬಿಟ್ಟರೆ ಕಂಪ್ಲೀಟಾಗಿ ಒಂದು 2 ವೀಲರ್. ನೋಡಿ ಈಗ ಸಿಗ್ನಲ್ ಬಿತ್ತಿಗೆ ಮಾಡಬೇಕು ಅಂದರೆ ಫಸ್ಟು ಬ್ರೇಕ್ ಮೇಲೆ ಕಾಲಿಕ್ಬೇಕು, ಕ್ಲಚ್ ಅಪ್ಲೈ ಮಾಡ್ಕೊಂಡು ಆಮೇಲೆ ಹ್ಯಾಂಡ್ ಬ್ರೇಕ್ ಇಳಿಸ್ಬೇಕು. ಫಸ್ಟ್ ನೀವು ಹ್ಯಾಂಡ್ ಬ್ರೇಕ್ ಇಳಿಸ್ಬಿಟ್ರೆ ಗಾಡಿ ಆಗುತ್ತೆ. ನೋಡಿ ಈಗ ಸ್ವಲ್ಪ ಎಕ್ಸಾಕ್ಟರ್ ರೈಸ್ ಮಾಡ್ತೀನಿ ಫಸ್ಟ್ ಗೇರಲ್ಲಿ. ನೋಡಿ ಕ್ಲಚ್ ಮೇಲೆ ಎಕ್ಸಾಕ್ಟರ್ ಮೇಲೆ ಕಾಲ್ ತೆಗೆದು ಕ್ಲಚ್ ಅಪ್ಲೈ ಮಾಡ್ಕೊಂಡು ಸೆಕೆಂಡ್ ಗೇರ್ ಶಿಫ್ಟ್ ಮಾಡಿದೆ. ಸಿಗ್ನಲ್ ಬಿತ್ತು. ಈಗ ಮತ್ತೆ ನಿಂತ್ಕೋಬೇಕು. ಮತ್ತೆ ಸಿಗ್ನಲ್ ಬಿತ್ತು. ನೋಡಿ ಈಗ ಮತ್ತೆ ಯಾಕೆ ಬೇಗ ಸಿಗ್ನಲ್ ಬಿಟ್ಟರು, ಮೋಸ್ಟ್ಲಿ ಯಾಕಂದ್ರೆ ಆಂಬುಲೆನ್ಸ್ ಬರ್ತಿದೆ ಅನಿಸುತ್ತೆ. ಅದಕ್ಕೆ ಸಿಗ್ನಲ್ ಬಿಟ್ಟರು. ಈಗ ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ರೆಸ್ಟ್ ಮಾಡ್ತೀನಿ. ಈಗ ನೋಡ್ತಿರ್ಬೇಕು. ಕೆಲವೊಂದು ಸಲ ಹಿಂಗೆ ಆಗುತ್ತೆ, ಜಸ್ಟ್ ಬಿಟ್ಟು ಒಂದು 10 ಸೆಕೆಂಡ್ ಆಗಿರಲ್ಲ. ಅವಾಗ ಆಂಬುಲೆನ್ಸ್ ಏನಾದ್ರು ಬಂದರೆ ಮತ್ತೆ ಸ್ಟಾಪ್ ಮಾಡಿಬಿಡ್ತಾರೆ ನಮ್ಮ ಕಡೆ. ಅವಾಗ ನೀವು ಅಬ್ಸರ್ವ್ ಮಾಡಬೇಕು. ನೋಡ್ಬಿಟ್ಟು ಸಿಗ್ನಲ್ ನೋಡ್ತಾನೆ ಇರ್ಬೇಕು. ನೀವು ಅಬ್ಸರ್ವ್ ಮಾಡ್ಬೇಕು ಸಿಗ್ನಲ್ಗಳನ್ನ. ನೋಡಿ ಈ ಥರ ರೆಡ್ ಸಿಗ್ನಲ್ ಇದ್ದರೂ ಹಿಂದ್ಗಡೆ ಆನ್ ಮಾಡಿ ಎಳಿತಾರೆ. ಕೆಲವ್ರು ಇರ್ತಾರೆ ರೆಡ್ ಸಿಗ್ನಲ್ ಇದ್ರೂ ಕೂಡ ಹಿಂದ್ಗಡೆ ಅವರು ಆನ್ ಮಾಡ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನೀವು. ನಿಮ್ಗೇನಾದ್ರು ಸಿಗ್ನಲ್ ಬಿಟ್ಟಿದ್ರೆ ಮಾತ್ರ ಮೂವ್ ಆಗಿಲ್ಲ ನಿಂತ್ಕೊಳ್ಳಿ. ಹಿಂದ್ಗಡೆ ಅವ್ರು ಎಷ್ಟು ಆನ್ ಮಾಡಿದ್ರು ತಲೆ ಕೆಡ್ಸ್ಕೊಬೇಡಿ. ಯಾಕೆಂದರೆ ಫೈನ್ ಹಾಕಿದ್ರೆ ನೀವೇ ಕಟ್ಟಬೇಕಾಗುತ್ತೆ, ಅವ್ರು ಕಟ್ಟಲ್ಲ. ಅದಕ್ಕೆ ನಿಮ್ಮ ರೆಡ್ ಸಿಗ್ನಲ್ ಮೂವ್ ಮಾಡಬೇಡಿ. ಸಿಗ್ನಲ್ ಬಿಡ್ತಾವೆ. ಈಗ ನೋಡಿ ಆಫ್ ಕ್ಲಚ್ ಮಾಡ್ಕೊಂಡು ಮೂವ್ ಮಾಡ್ತಾ ಇದ್ದೀನಿ. ಇಂಡಿಕೇಟರ್ ರೈಟ್ ಸೈಡ್ಗೆ ಇಂಡಿಕೇಟರ್ ಹಾಕ್ತಾರೆ. ಸ್ವಲ್ಪ ಗಾಡಿ ಮೂವ್ ಆದಮೇಲೆ ಮೂವ್ ಮಾಡ್ಕೊಳ್ಳಿ. ನೋಡಿ ಈಗ ಕ್ಲಚ್ ಅಪ್ಲೈ ಮಾಡ್ಕೊಂಡು ಸೆಕೆಂಡ್ ಗೇರ್ ಶಿಫ್ಟ್ ಮಾಡಿದೆ. ಈ ಥರ ನಿಧಾನಕ್ಕೆ ಎಕ್ಸ್ಲೇಟರ್ ಕೊಡಿ. ನೋಡಿ ಇಂಡಿಕೇಟರ್ ಹಾಕೊಂಡು ಬರ್ತಾ ಇದೆ ರೈಟ್ ಸೈಡ್. ಹಿಂಗೆ ನೋಡಿ ಬ್ಲೈಂಡ್ ಸ್ಪಾಟ್ ಟರ್ನಿಂಗ್ ಸ್ವಲ್ಪ ಆ ಕಡೆ ನೋಡಿ ಒನ್ ವೇ ಇದು. ಬಟ್ ಅದು ಕೆಲವರು 2 ವೀಲರ್ನವರು 1 ವೇನಲ್ಲಿ ಇಟ್ಕೊಂಡು ಆ ಕಡೆಯಿಂದ ಬರ್ತಾನೆ ಇರ್ತಾರೆ.
ಅದಕ್ಕೆ ಸ್ವಲ್ಪ ನೀವು ಕೇರ್ಫುಲ್ ಆಗಿ ನೋಡ್ಬಿಡಿ. ಬ್ಲೈಂಡ್ ಸ್ಪಾಟಲ್ಲಿ ಆ ಕಡೆ ಈ ಕಡೆ ಕತ್ತಿ ಥರ ಮಾಡಿ ನೋಡಿ. ಅಲ್ಲಿ 2 ವೀಲರ್ ಯಾರೋ ಬರ್ತಾ ಇದ್ದಾರೆ. ಈಗ ನೋಡಿ ರೈಟ್ ಸೈಡ್ ನೋಡ್ತಾ ಇದ್ದೀನಿ, ಯಾರು ಬರ್ತಿಲ್ಲ. ಈಗ ರೈಟ್ ಸೈಡ್ ಕಂಪ್ಲೀಟ್ ರೈಟ್ ಸೈಡಿಗೆ ಬರ್ತಾ ಇದ್ದೀನಿ. ಲೆಫ್ಟ್ ಸೈಡ್ 2 ವೀಲರ್ ಎಲ್ಲ ಮೂವ್ ಆಗಲಿ ಅಂದ್ಬಿಟ್ಟು ರೈಟ್ ಸೈಡಿಗೆ ಬಂದೆ ಕಂಪ್ಲೀಟಾಗಿ. ನೋಡಿ ಮುಂದ್ಗಡೆ ಫುಲ್ ಟ್ರಾಫಿಕ್ ಇದೆ. ನಾನೀಗ ಕರೆಕ್ಟಾಗಿ ಈ ಗಾಡಿ ನಂಬರ್ ಪ್ಲೇಟ್ ಮೇಲಿರೋದ್ರಿಂದ ನಾವು ಆ ನಂಬರ್ ಪ್ಲೇಟ್ ತನಕ ಮ್ಯಾಚ್ ಮಾಡಕ್ಕೆ ಹೋಗ್ಬಾರ್ದು ಬ್ರಿಜಾ ಗಾಡಿಗೆ. ಯಾಕೆಂದರೆ ನಂಬರ್ ಪ್ಲೇಟ್ ತನಕ ಮ್ಯಾಚ್ ಮಾಡಕ್ಕೆ ಹೋದ್ರೆ ನಿಮಗೆ 1 ಫೀಟ್ ಗ್ಯಾಪ್ ಸಿಗ್ಬೋದೇನೋ. ನಾವೀಗ ಅದು ಕೆಳಗಡೆ ಟೈರಿಗೆ ಮ್ಯಾಚ್ ಮಾಡ್ಕೊಂಡು ಮಾತ್ರ ನಿಲ್ಲಿಸ್ತಾ ಇದ್ದೀನಿ ನಾನು. ಅದು ಕರೆಕ್ಟಾಗಿ ಟೈರಿಗೆ ಮ್ಯಾಚ್ ಆದ ತಕ್ಷಣ ನಿಲ್ಲಿಸ್ತಾ ಇದ್ದೀನಿ. ನೋಡಿ ಸ್ಟಾಪ್ ಮಾಡ್ತಾ ಇದ್ದೀನಿ. ನೋಡಿ ಫಸ್ಟ್ ಕ್ಲಚ್ ಅಪ್ಲೈ ಮಾಡ್ಕೊಂಡು ಆಮೇಲೆ ಬ್ರೇಕ್ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ನೋಡ್ಕೊಂಡು ನಿಧಾನಕ್ಕೆ ನಾನು ಆಕ್ಚುಲಿ ಜಾಸ್ತಿ ಆಲ್ಮೋಸ್ಟ್ ಲೈನೇ ಮೇಂಟೈನ್ ಮಾಡೋದು. ಬಟ್ ಈಗ ಏನಕ್ಕೆ ಲೆಫ್ಟಲ್ಲಿ ಬಂದಿದ್ರೆ ಫುಲ್ ರೈಟ್ ಸೈಡ್ ಹೋದರೆ ನಿಮಗೆ ಕಾಣ್ತಿರೋದು ಫ್ಲೈಓವರ್ ಕೆಳಗಡೆ ಫುಲ್ ಕತ್ಲೆ ಆಗುತ್ತೆ. ನಿಮಗೆ ABC ಎಲ್ಲ ವೀಡಿಯೋ ಕ್ಲಾರಿಟಿ ಕರೆಕ್ಟಾಗಿ ಬರೋಲ್ಲ, ABC ಎಲ್ಲ ಕರೆಕ್ಟಾಗಿ ಕಾಣಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಈಗ ಆಲ್ಮೋಸ್ಟ್ ಅದಕ್ಕೆ ನಾನು ಲೆಫ್ಟ್ ಸೈಡನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಲೆಫ್ಟ್ ಸೈಡಲ್ಲಿ ಜಾಸ್ತಿ ನಾನು ಹೋಗೋಕೆ ಹೋಗಲ್ಲ. ಯಾಕೆಂದರೆ ಲೆಫ್ಟ್ ಸೈಡ್ ಹೋದರೆ ಬೇಗ ಮೂವ್ ಆಗ್ಲಿಕ್ಕಾಗಲ್ಲ. ಯಾಕೆಂದರೆ ಬಸ್ನವರೆಲ್ಲ ಅಲ್ಲೆಲ್ಲ ಜನಗಳು ಹಚ್ಕೊಳ್ಲಿಕ್ಕೆ ಇಳಿಸ್ಲಿಕ್ಕೆ ಸ್ಲೋ ಮಾಡ್ತಿರ್ತಾರಲ್ಲ, ಹಂಗಾಗಿ ನಾವು ಬೇಗ ಮೂವ್ ಆಗ್ಲಿಕ್ಕಾಗಲ್ಲ. ಅದಕ್ಕೆ ನಾವು ರೈಟ್ ಸೈಡ್ ಲೈನೇ ಜಾಸ್ತಿ ಅಥವಾ ರೈಟ್ ಸೈಡ್ ಅಥವಾ ಮಿಡ್ಲ್ ಲೈನ ಮೇಂಟೈನ್ ಮಾಡ್ತೀವಿ. ಬಟ್ ಈಗ ರೈಟ್ ಸೈಡ್ ಹೋದರೆ ಅಲ್ಲಿ ಕಾಣಲ್ಲ ಅಂದ್ಬಿಟ್ಟು ನಾನೀಗ ಲೆಫ್ಟ್ ಸೈಡ್ ಲೈನಲ್ಲಿ ಮೇಂಟೈನ್ ಮಾಡ್ತಾಯಿದ್ದೀನಿ. ನೋಡೀಗ ಕರೆಕ್ಟಾಗಿ ನಾನು ಬಂಪರ್ ಲೈನಿಗೆ ಕರೆಕ್ಟಾಗಿ ಗಾಡಿನ ಮುಂದ್ಗಡೆ ಗಾಡಿ ಬಂಪರಿಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡು ಮೂವ್ ಮಾಡ್ತಾಯಿದ್ದೀನಿ. ಬ್ರಿಜಾ ಗಾಡಿಗೆ ಗ್ಯಾಪ್ ಕರೆಕ್ಟಾಗಿ ನೋಡಿ ಹಾಫ್ ಕ್ಲಚ್ ಜಸ್ಟ್ ಹಾಫ್ ಕ್ಲಚ್ ಮಾಡ್ತಾಯಿದ್ದೀನಿ. ನೋಡಿ ಎಕ್ಸಾಕ್ಟ್ ಕೊಡ್ತಾ ಇಲ್ಲ ನೋಡಿ, ಹಾಫ್ ಕ್ಲಚ್ ಮಾಡ್ತಾಯಿದ್ದೀನಿ, ಮೂವ್ ಆಗ್ತಿದೆ. ಈ ಥರ ನೀವು ಅಷ್ಟೇ ನೋಡಿ, ಈ ಥರ ಸ್ಲೋಮಿನ್ ಟ್ರಾಫಿಕಲ್ಲಿ ಜಸ್ಟ್ ಹಾಫ್ ಕ್ಲಚ್ ಮಾಡಿ ಮಿರರ್ ನೋಡ್ತಿರ್ಬೇಕು. ನೋಡಿ ಲೆಫ್ಟ್ ಸೈಡಲ್ಲಿ ನೋಡಿ ಈ ಥರ ಬ್ರೇಕ್ ಹಾಕ್ಬಿಡ್ಬೇಕು. ಮುಂದ್ಗಡೆ ಗಾಡಿ ಏನಾದ್ರು ನಿಮ್ಗೆ ಇದಾಯ್ತು ಅಂದರೆ ಸ್ಟಾಪ್ ಮಾಡೋದು ನೀವು ಈ ಥರ ಕರೆಕ್ಟಾಗಿ ಬ್ರೇಕ್ ಹಾಕಬೇಕು. ನೋಡಿ ಈಗ ನ್ಯೂಟ್ರಲ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನ್ಯೂಟ್ರಲ್ ಮಾಡಿ ಲೆಗ್ ಬ್ರೇಕ್ ಮೇಲೆ ಕಾಲಿಕ್ಕಿದ್ದೀನಿ. ಈಗ ಹ್ಯಾಂಡ್ ಬ್ರೇಕ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ಇನ್ನು ಮುಂದಗಡೆ ಮೂವ್ ಆಗ್ತಾಯಿಲ್ಲ, ಫುಲ್ ಸಿಗ್ನಲ್ ಬಿದ್ದಿರ್ಬೋದು, ಮೋಸ್ಟ್ಲಿ ನಿಂತಿದ್ದಾರೆ. ಸೊ ಹಂಗಾಗಿ ನಾನು ಆರಾಮಾಗಿ ಈಗ ಫ್ರೀಯಾಗಿ ಕೂತ್ಕೊಂಡಿದ್ದೀನಿ. ಈಗ ಆರಾಮಾಗಿ ನನಗೆ ಮುಂದ್ಗಡೆ ಗಾಡಿಗೂ ನನ್ನ ಗಾಡಿಗೂ ಆರಾಮಾಗಿ ಒಂದು 3 ಫೀಟ್ ಗ್ಯಾಪ್ ಇದೆ, ಏನು ತೊಂದರೆ ಇಲ್ಲ. ಈಗ ಆರಾಮ್ ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ, ಮಿರರೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಲೆಫ್ಟ್ ಸೈಡಲ್ಲಿ ಗಾಡಿ, ಇನ್ನೊಂದು ಬ್ರಿಜಾ ಗಾಡಿ ಲೆಫ್ಟ್ ಸೈಡಲ್ಲಿ ಇದೆ. ಆ ಗಾಡಿಗೂ ನನ್ನ ಗಾಡಿಗೂ ನೋಡಿ ಜಸ್ಟ್ 1 ಫೀಟ್ ಗ್ಯಾಪ್ ಇದೆ. ಮಿರರ್ ಇನ್ನೂ ಟಚ್ ಆಗೋ ಲೆವೆಲಿಗೆ ಅವ್ರು ಬಂದಿರು. ಪರವಾಗಿಲ್ಲ, ಇಂಥ ಟೈಮಲ್ಲಿ ನಾವು ಸ್ವಲ್ಪ ಸ್ಲೋ ಮಾಡ್ಕೋಬೇಕು. ಈಗಕ್ಕೆ ನೋಡೋಣ, ಅವರು ಏನಾದ್ರು ನಮ್ಮ ಕಡೆಗೆ ಬರ್ತಾ ಇದ್ದಾರೆ, ಆ್ಯಕ್ಚುಲಿ ಅವ್ರು ಲೆಫ್ಟ್ ಸೈಡಿಂದ ಬಂದು ರೈಟ್ ಸೈಡ್ಗೆ ಎಳೀತಾ ಇದ್ದಾರೆ. ನೋಡೋಣ, ನಾವು ಸ್ಲೋ ಮಾಡಿದ್ರೆ ನಾವು ಮೂವ್ ಆಗಬೇಕು. ಇಲ್ಲ ಅವ್ರೇನಾದ್ರು ರೈಟ್ ಸೈಡಿಗೆ ಬಂದರೆ ಪರವಾಗಿಲ್ಲ, ಒಂದು ನಿಮಿಷ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಆ ಗಾಡಿ ಮೂವ್ ಆದಮೇಲೆ ಆಮೇಲೆ ನಾವು ಮೂವ್ ಮಾಡಬೇಕು. ಇಲ್ಲಾಂದರೆ ನಮಗೆ ಮಿರರ್ ಈಗ ಟಚ್ ಆಗಿ ಮಿರರ್ ಮುರಿದೋಗ್ಬೋದು ಅಥವಾ ಗಾಡಿ ಟಚ್ ಆಗ್ಬೋದು. ಇಂಥ ಬೆಂಗಳೂರು ಸಿಟಿಗಳಲ್ಲಿ ಡ್ರೈವಿಂಗ್ ಮಾಡುವಾಗ ತುಂಬ ಅರ್ಜೆಂಟ್ ಮಾಡೋದು ಅಥವಾ ಸಿಟ್ಟು ಮಾಡ್ಕೊಳೋದು, ಕೋಪ ಮಾಡ್ಕೊಂಡು ಓವರ್ಟೇಕ್ ಮಾಡೋಕೆ ಹೋದ್ ಇವೆಲ್ಲ ಮಾಡೋಕ್ಕೆ ಹೋದರೆ ಅದು ಗಾಡಿಗಳೆಲ್ಲ ಏಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾವು ಕೂಡ ಮನಸ್ಸಿನ ನೆಮ್ಮದಿ ಕಳ್ಕೋಬೇಕಾಗುತ್ತೆ ಜಗಳ ಎಲ್ಲ ಆಡಿ. ಅದಕ್ಕೋಸ್ಕರ ಸ್ವಲ್ಪ ತಾಳ್ಮೆಯಿಂದಲೇ ಡ್ರೈವಿಂಗ್ ಮಾಡ್ಬೇಕು. ನೋಡಿ ಮುಂದ್ಗಡೆ ಗಾಡಿ ಮೂವ್ ಆಗ್ತಿದೆ. ಈಗ ಲೆಗ್ ಬ್ರೇಕ್ ಮಾಡಿ ಕಾಲಿಕ್ತೆ, ಫಸ್ಟ್ ಗೇರ್ಗೆ ಆಗ್ತಾ, ಈಗ ಹ್ಯಾಂಡ್ ಬ್ರೇಕ್ ಇಳಿಸ್ತಾ ಇದ್ದೀನಿ. ಈಗ ನೋಡಿ ಹಾಫ್ ಕ್ಲಚ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಈ ಥರ ನೋಡಿ ಮೂವ್ ಆಗ್ತಿದೆ. ಎಕ್ಸಲೇಟರ್ ಏನು ಕೊಡ್ತಾ ಇಲ್ಲ, ಈಗ ಎಕ್ಸಲೇಟರ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಸ್ಪೀಡ್ ಜಾಸ್ತಿ ಆಯಿತು, ಎಕ್ಸಲೇಟರ್ ಕೊಡ್ತೀನಿ. ನಿಧಾನಕ್ಕೆ ಎಕ್ಸಲೇಟರ್ ಕೊಡಬೇಕು, ಅವಾಗ ಗಾಡಿಗೆ ಉಂಗ್ಸಲ್ಲ. ನೋಡಿ ಈಗ ಕ್ಲಚ್ ಅಪ್ಲೈ ಮಾಡ್ಕೊಂಡು ಸೆಕೆಂಡ್ ಗೇರ್ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡಿ ಸೆಕೆಂಡ್ ಗೇರ್ಗೆ ಆಗ್ತದೆ. ಈಗ ಕ್ಲಚ್ ಬಿಟ್ಬಿಟ್ಟು ಈಗ ಎಕ್ಸಲೇಟರ್ ಕೊಡ್ತಾ ಇದ್ದೀನಿ. ನೋಡಿ ಈ ಥರ ಆರಾಮಾಗಿ ಕೊಡಿ. ಈಗ ನೋಡಿ ಸ್ಲೋ ಆಯ್ತು. ಈಗ ಮುಂದ್ಗಡೆ ಗಾಡಿ ನೋಡಿ ಈಗ ಕ್ಲಚ್ ಅಪ್ಲೈ ಮಾಡ್ಕೊಂಡು ಬ್ರೇಕ್ ಅಪ್ಲೈ ಮಾಡಿದೆ. ಈಗ ನೋಡಿ ಹಾಫ್ ಕ್ಲಚ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಮುಂದ್ಗಡೆ ಗಾಡಿಗೂ ನಮ್ಮ ಗಾಡಿಗೂ ಗ್ಯಾಪ್ ಇದೆ, ಆರಾಮಾಗಿ ಒಂದು 3 ಫೀಟ್ 4 ಫೀಟ್ ಗ್ಯಾಪ್ ಇದೆ. ನೋಡಿ ಇಷ್ಟೇ, ಹಾಫ್ ಕ್ಲಚ್ ಮಾಡ್ತಾ ಇದ್ದೀನಿ ಅಷ್ಟೇ. ಬ್ರೇಕ್ ಮೇಲೆ ಕಾಲು ಇರಬೇಕು. ಹಿಂಗೆ ಏನಾದ್ರು ಮುಂದ್ಗಡೆ ಗಾಡಿ ಬ್ರೇಕ್ ಹಾಕಿದ್ರೆ ನಿಲ್ಸಾಗಿರಬೇಕು. ನೋಡಿ ಮಿರರ್ ನೋಡ್ತಾ ಇರಬೇಕು. ಈಗ ಲೆಫ್ಟ್ ಸೈಡಲ್ಲಿ ಒಂದು ಬ್ರಿಜಾ ಗಾಡಿ ಬರ್ತಿದೆ, ಹಿಂದ್ಗಡೆ ಒಂದು ಬ್ರಿಜಾ ಗಾಡಿ ಬರ್ತಿದೆ. ರೈಟ್ ಸೈಡಲ್ಲಿ ಈ ಥರ ಗಾಡಿ ಈ ಥರ ಅಬ್ಸರ್ವ್ ಮಾಡ್ಬೇಕು. ಈ ಥರ ಆ ಕಡೆ ಗಾಡಿ ಇರುವಾಗ ನೀವು ಬರೀ ಮುಂದೆ ನೋಡ್ಕೊಂಡು ಹೋದ್ರೆ ಆಗಲ್ಲ. ಯಾಕಂದರೆ ಕೆಲವರು ಟಚ್ ಮಾಡೋ ಥರನೇ ಬರ್ತಾರೆ. ಅವಾಗ ನೀವು ಆ ಕಡೆ ಸ್ವಲ್ಪ ಮೂವ್ ಮಾಡಬೇಕು, ಎಳ್ಕೋಬೇಕಾಗುತ್ತೆ ಸ್ಟೇರಿಂಗ್ನ. ನೋಡಿ ಸ್ಟೇರಿಂಗ್ ಸ್ಟ್ರೈಟೇ ಇದೆ ಸದ್ಯಕ್ಕೆ. ನೋಡ್ತಾ ಇದ್ದೀನಿ ಹಿಂದ್ಗಡೆ ಮಿರರ್ ನೋಡ್ತಾ ಇದ್ದೀನಿ, ಹಿಂದ್ಗಡೆ ಆಟೋ ಬರ್ತಿದೆ. ನೋಡಿ ಬೈಕ್ನವ್ರಿಗೂ ನಮಗೂ ಇಷ್ಟು ಗ್ಯಾಪ್ ಸಾಕು, ಒಂದು 3 ಫೀಟ್ ಗ್ಯಾಪ್ ಆಯಿತು. ಈಗ ಮತ್ತೆ ಹಾಫ್ ಕ್ಲಚ್ಚು ಇಷ್ಟೇ, ಎಕ್ಸಾಕ್ಟಾಗಿ ಕೊಡ್ತಾನೆ ಇಲ್ಲ, ಜಸ್ಟ್ ಹಾಫ್ ಕ್ಲಚ್ ಮಾಡ್ತಾ ಇದ್ದೀನಿ. ನಿಮಗೆ ನೋಡಿ ಕಾಣ್ತಾ ಇರ್ಬೋದು. ಈಗ ಬಸ್ನವ್ರು ನಿಲ್ಲಿಸಿದ್ರು. ಈಗ ಬಸ್ಗೂ ನನಗೊಂದು 2 ಫೀಟ್ ಗ್ಯಾಪ್ ಇದೆ. ಈಗ ನಾನು ರೈಟ್ ಸೈಡ್ ಬರ್ತೀನಿ. ನೋಡಿ ಈಗ ಹಿಂದ್ಗಡೆ ಯಾವುದು ಗಾಡಿ ಬರ್ತಿಲ್ಲ, ಹಿಂದ್ಗಡೆ ನಿಂತಿದ್ದಾರೆ, ಬರ್ಲಿಕ್ಕೆ ಅವಕಾಶ ಇದೆ. ರೈಟ್ ಸೈಡಿಗೆ ಬಂದೆ. ಈ ಥರ ನೋಡ್ಬಿಟ್ಟು ಮೂವ್ ಮಾಡಬೇಕು. ನೋಡಿ ಈಗ ಓಮಿನಿ ಟಚ್ ಆಗುತ್ತೆ ಮುಂದೆ ಹೋದ್ರೆ. ನಾನು ಲೆಫ್ಟ್ ಸೈಡಲ್ಲಿ ಬಸ್ ಇದೆ, ಯಾಕಂದ್ರೆ ಇಷ್ಟಕ್ಕೆ ನಿಲ್ಲಿಸ್ಕೋಬೇಕು. ಈಗ ಸ್ವಲ್ಪ ಲೆಫ್ಟಿಗೆ ತೊಗೊತೀನಿ. ನೋಡಿ ಈ ಥರ ನೋಡಿಬಿಟ್ಟು ತಗೊಳ್ಳಿ. ನೋಡಿ ಈ ಥರ ಈಗ ಸಾಕು. ನೋಡಿ ಬೈಕ್ನವ್ರು ಪಾಸ್ ಆಗೋ ಜಾಗ ಬಿಟ್ಟಿದ್ದೀನಿ, ಏನು ತೊಂದರೆ ಇಲ್ಲ, ನನ್ನ ಗಾಡಿಗೆ ಟಚ್ ಮಾಡಲ್ಲ ಅವ್ರೀಗ. ಆ ಥರ ಹೋಗಿದ್ರೆ ಬಿಟ್ಬಿಟ್ರೆ ಕಂಪ್ಲೀಟಾಗಿ ಒಂದು ಬೈಕ್ ಪಾಸ್ ಆಗಿ ಬಿಟ್ಬಿಡಿ. ಇಲ್ಲ ಸ್ವಲ್ಪ ಬಿಟ್ಟರೆ ಅವ್ರು ಅಷ್ಟರಲ್ಲೇನು ಹೋಗ್ಲಿಕ್ಕೆ ಹೋಗಿ ನಮ್ಮ ಗಾಡಿಗೂ ಟಚ್ ಮಾಡ್ತಾರೆ, ಮುಂದ್ಗಡೆ ಓಮಿನಿಗೂ ಟಚ್ ಮಾಡಿ, ಎರಡು ಗಾಡಿಗೂ ಟಚ್ ಮಾಡ್ಕೊಂಡು
ಅವರು ಕೈಗೂ ಸಿಗಲ್ಲ, ಹೋಗ್ಬಿಡ್ತಾರೆ. ಹಂಗಾಗಿ ಬಿಟ್ಟ ಮೇಲೆ ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಬಿಡಿ ಆಯಿತಾ, ಹೋಗ್ಬಿಡ್ಲಿ. ನಮಗೆ ಒಂದು ಹೆಂಗೋ 3 ಫೀಟ್ ಗ್ಯಾಪ್ ಬಿಟ್ಟರೆ ಆರಾಮಾಗಿ ಅವ್ರು ಹೋಗ್ಬಿಡ್ತಾರೆ. ಈಗ ನೋಡಿ ನಾನು ಸಿಗ್ನಲ್ ಬಿದ್ದಿದೆ, ಈಗ ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ಕಾಲನ್ನ ಆರಾಮಾಗಿ ತಗೊಂಡು ಕೂತ್ಕೊತಾ ಇದ್ದೀನಿ.